ಸಂಘ ಸಂಸ್ಥೆಗಳ ಕಾರ್ಯಚಟುವಟಿಕೆ ಹಾಗೂ ಸಾಧನೆಗಳ ದಾಖಲೀಕರಣ ಅಗತ್ಯ. ಇದರಿಂದ ಸಂಸ್ಥೆಯ ಸಾಧನೆಯನ್ನ ಪ್ರತಿಬಿಂಬಿಸಲು ಸಾಧ್ಯವಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಪ್ರದೀಪ್ ಡಿಸೋಜಾ ಹೇಳಿದರು. ಮಂಗಳೂರು ಪ್ರೆಸ್ ಕ್ಲಬ್ನ ಗೃಹ ಪತ್ರಿಕೆ ಮಂಗಳೂರು ಪ್ರೆಸ್ ಕ್ಲಬ್ ಸಮಾಚಾರ ಇದರ 9ನೇ ಸಂಚಿಕೆಯನ್ನು ನಗರದ ಪತ್ರಿಕಾ ಭವನದಲ್ಲಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ದೃಶ್ಯ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ತರಾತುರಿ ಹಾಗೂ ಪೈಪೋಟಿಯಿಂದ ಪ್ರಸಾರವಾಗುವ ಸುದ್ದಿಗಳಲ್ಲಿ ಸತ್ಯಾಸತ್ಯತೆ ಅರಿಯುವುದು ಕಷ್ಟಕರವಾಗುತ್ತಿದೆ. ಇಂತಹ ಕಾಲಘಟ್ಟದಲ್ಲಿ ಮಾನವೀಯ ಹಾಗೂ ನೈಜ ಸುದ್ದಿಗಳನ್ನು ಸಮಾಜಕ್ಕೆ ನೀಡುವ ಮಹತ್ವದ ಜವಾಬ್ದಾರಿ ಪತ್ರಿಕೆಗಳ ಮೇಲಿದೆ ಎಂದು ಹೇಳಿದರು. ದಾಖಲೀಕರಣ ಡಾಕ್ಯುಮೆಂಟ್ ಇರಬೇಕು, ನಿಜವಾಗಿ ಡಾಕ್ಯುಮೆಂಟ್ ಇರಬೇಕು. ಯಾಕೆಂದ್ರೆ ನಾನೊಂದು ಕ್ರೀಡಾ ಇಲಾಖೆ ಇರುವಾಗ ಬೇರೆ ಬೇರೆ ಯುವ ಕಮಾಂಡ್ ಅಂತವರು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ವರ್ಷಂಪ್ರತಿ, ಮತ್ತೆ ನಮ್ಗೆ ಯಾವುದೇ ಪ್ರಶಸ್ತಿ ಇಲ್ಲ, ಅದು ಇಲ್ಲ ಎಲ್ಲ ಹೇಳ್ತಾರೆ. ಆದ್ರೆ ಅವರಲ್ಲಿ ಡಾಕ್ಯುಮೆಂಟ್ ಮೇಂಟೈನ್ ಮಾಡುವ ಆ ಒಂದು ಯೋಚನೆಗೆ ಹೋಗುದಿಲ್ಲ. ಅವರು ಕಾರ್ಯಕ್ರಮ ಮಾಡ್ತಾರೆ ಬೇರೆ ಬೇರೆ ಹಳ್ಳಿ ಪ್ರದೇಶದಲ್ಲಿ ಯುವ ಕಮಾಂಡ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ಆದ್ರೆ ಡಾಕ್ಯುಮೆಂಟ್ ಇರುವುದಿಲ್ಲ. ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್ನವರು ಕೂಡ ಮಂಗಳೂರು ಪ್ರೆಸ್ ಕ್ಲಬ್ ಸಮಾಚಾರ ಅಂತ ಹೇಳಿ ಒಂದು ಪತ್ರಿಕೆ, ಈ ಪತ್ರಿಕೆಯನ್ನು ಅವರು ಒಂದು ಈಗ 9ನೇ ಆವೃತ್ತಿ ನಾನು ಈಗಾಗಲೇ ಉದ್ಘಾಟನೆ ಮಾಡಿದ್ದೇನೆ. ಉತ್ತಮ ಅವರ ಸಮಾಜಮುಖಿ ಕಾರ್ಯಕ್ರಮಗಳು ಇದರಲ್ಲಿ ಜಿಲ್ಲೆಯಲ್ಲಿ ಆಗುವಂತದ್ದೆಲ್ಲವನ್ನು ದಾಖಲೀಕರಣ ಮಾಡಿ ಒಂದು ಡಾಕ್ಯುಮೆಂಟರಿ ಟೈಪ್ ಮಾಡೋದು ನಿಜವಾಗಿ ಒಂದು ಉತ್ತಮ ಯೋಜನೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಅದಲ್ಲೇ ನಮ್ಮ ಪ್ರೆಸ್ ಕ್ಲಬ್ಗೆ ಅದರದ್ದೇ ಆದ ಮಹತ್ವ ಉಂಟು. ಯಾಕಂದ್ರೆ ನಮ್ಮ ಹಿಂದೆ ನನ್ನ ಮಿತ್ರರು ಡಾಕ್ಟರ್ ರೊನಾಲ್ಡ್ ಫೆರ್ನಾಂಡಿಸ್ ನನ್ನ ಆಪ್ತ ಮಿತ್ರ ಸುಮಾರು ವರ್ಷ ನಾನು ಅವರ ಆಫೀಸ್ಗೆ ಹೋಗಿ ಕೂತ್ಕೊಳ್ಳುದು ರಾತ್ರಿ ನ್ಯೂಸ್ ಆಗುವ ತನಕ. ಅಂದ್ರೆ ಈ ವಿಚಾರಗಳು ನಮ್ಗೆ ಸಹ ತಿಳಿತಿದ್ದು, ಒಂದು ಉತ್ತಮ ಬಾಂಧವ್ಯ ಇತ್ತು. ಪ್ರತಿ ತಿಂಗಳು 2, 3, 4 ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಈ ಕಾರ್ಯಕ್ರಮಗಳಲ್ಲಿ ಒಂದು ದಾಖಲೀಕರಣ ಇರಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಮಂಗಳೂರು ಪ್ರೆಸ್ ಕ್ಲಬ್ ಸಮಾಚಾರ ಅಂತ ಹೇಳಿ ಒಂದು ತ್ರೈಮಾಸಿಕ ಈ ಪತ್ರಿಕೆಯನ್ನ ತರ್ತಾ ಇದ್ದೇವೆ. ಪ್ರತಿ ಬಾರಿ ಅದನ್ನು ಬಂದಾಗ ನಾವು ಇಲ್ಲಿ ಒಂದು ಹೊಸ ಸಂಚಿಕೆಯನ್ನ ಸಾಂಕೇತಿಕವಾಗಿ ಬಿಡುಗಡೆ ಮಾಡುವ ಕಾರ್ಯಕ್ರಮ, ಬೇರೆ ಬೇರೆ ಅಧಿಕಾರಿಗಳು ಗಣ್ಯರು ಬಂದು ಇದರ ಬಿಡುಗಡೆಯಲ್ಲಿ ಈ ಹಿಂದೆ ಭಾಗವಹಿಸಿದ್ದಾರೆ. ನಾನು ಮೊನ್ನೆ ಅಷ್ಟೇ ನಮ್ಮ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಜರನ್ನು ತಾವು ಬರಬೇಕು ಅಂತ ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ದೆ. ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಪಿಬಿ ಹರೀಶ್ ರೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಬಿಎನ್, ಮಂಗಳೂರು ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ಅಣ್ಣು ಮಂಗಳೂರು, ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಶ್ರೀನಿವಾಸ ನಾಯಕ್ ಇಂದಾಚೆ ಉಪಸ್ಥಿತರಿದ್ದರು. ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ವಂದಿಸಿದರು. ಉಪಾಧ್ಯಕ್ಷ ಮೊಹಮ್ಮದ್ ಆರಿಫ್ ಅಡುಬಿದ್ರೆ ಕಾರ್ಯಕ್ರಮ ನಿರೂಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.